ಹಲೋ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ KCET ಆಸ್ಪಿರೆಂಟ್ಸ್ ಇದ್ದೀರಾ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು ಅಂತಂದರೆ 2023-24ನೇ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ KCET ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ KCET ಪ್ರಿಪರೇಟರಿ ಎಕ್ಸಾಮನ್ನು ಆಫ್ಲೈನ್ ಅಂದರೆ ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದುವರೆಗೂ ಯಾರೆಲ್ಲ ಇಂಜಿನಿಯರಿಂಗ್ ಮತ್ತು ಫಾರ್ಮ್ ಸೈನ್ಸನ್ನು ಮಾಡಬೇಕು ಅಂತ ಇದ್ರು ಆ ವಿದ್ಯಾರ್ಥಿಗಳು ವರ್ಷಕ್ಕೆ ಒಂದು ಬಾರಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕಂಡಕ್ಟ್ ಏನು ಕಂಡಕ್ಟನ್ನು ಮಾಡ್ತಾ ಇತ್ತು ಆ KCET ಎಕ್ಸಾಮನ್ನು ಬರಿತಾ ಇದ್ರು. ಸೊ ಇದು ವರ್ಷಕ್ಕೆ ಒಂದೇ ಬಾರಿ ಇರೋದ್ರಿಂದ ಈ ಎಕ್ಸಾಮಲ್ಲಿ ಯಾವುದೇ ರೀತಿ ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕಾಗ್ತಾ ಇರಲ್ಲ. ಮತ್ತು ಈ ಒಂದು ಎಕ್ಸಾಮಲ್ಲಿ ಕಲಿತ ಅನುಭವದಿಂದ ಅದೇ ವರ್ಷ ಮತ್ತೆ ಇನ್ನೊಂದು ಬಾರಿ ಎಕ್ಸಾಮನ್ನು ಬರೆಯೋ ಅವಕಾಶ ಇಲ್ಲದೆ ಆ ಎಕ್ಸಾಮನ್ನು ಪ್ರಾಪರಾಗಿ ಅಟೆಂಡ್ ಮಾಡ್ದಲೇ ಎಷ್ಟೋ ಸ್ಟೂಡೆಂಟ್ಸು ಎಕ್ಸಾಮ್ನ ನಂತರ ಸಫರ್ ಪಡ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ. ಮತ್ತು ಆದರೆ ಈಗ ಹಾಗಲ್ಲ. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು KCET ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅದೇ ಮಾದರಿಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ KCET ಪ್ರಿಪರೇಟರಿ ಎಕ್ಸಾಮನ್ನು ಬರೆದು ಅದರಲ್ಲಿ ಎಕ್ಸ್ಪೆರಿಮೆಂಟನ್ನು ಮಾಡಿ ಅದರ ಅನುಭವದ ಮೇಲೆ CET ಎಕ್ಸಾಮನ್ನು ಬರಿಬೋದು. ಈ ಒಂದು KCET ಪ್ರಿಪರೇಟರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಕ್ಸಾಮ್ ರೆಡಿ. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂದರೆ KCET ಪರೀಕ್ಷೆಗಾಗಿ ವಿದ್ಯಾರ್ಥಿಗಳ ಜೊತೆ ಅವರ ಟೀಚರ್ಸ್ ಆಗಿರಲಿ, ಶಿಕ್ಷಣ ಸಂಸ್ಥೆ ಮತ್ತು ಪೋಷಕರ ಶ್ರಮ ಕೂಡ ತುಂಬಾ ಇರುತ್ತೆ. ಹಾಗಾಗಿ ನಾವು ಕೂಡ ವಿದ್ಯಾರ್ಥಿಯ ಒಳ್ಳೆಯ ಭವಿಷ್ಯಕ್ಕಾಗಿ ಒಂದು ಸಪೋರ್ಟಿಂಗ್ ಎಲಿಮೆಂಟ್ ಆಗಿ ಈ ಒಂದು KCET ಪೂರ್ವಸಿದ್ಧತಾ ಪರೀಕ್ಷೆಯ ಲಾಭವನ್ನು ಕೊಡೋದ್ರ ಮುಖಾಂತರ KCET ಪರೀಕ್ಷೆಯ ಮೂಲಕ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಹಾಗೂ ಇತರೆ ಯಾವುದೇ ಒಂದು ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವವರೆಗೂ ಎಲ್ಲ ಹಂತದ ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಒಂದು ಸರ್ವಿಸನ್ನು ಕೊಡೋದಾಗಿದೆ. KCET ಪ್ರಿಪರೇಟರಿ ಎಕ್ಸಾಮನ್ನು ಏನಕ್ಕೆ ಬರೀಬೇಕು ಮತ್ತು ಇದರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಅಂತಂದೇಳಿ ನಾವು ನೋಡೋಣ. ಸೊ ಫಸ್ಟ್ ಹೇಳೋದಾದರೆ, ಮುಂಚಿತವಾಗಿ KCET ಪರೀಕ್ಷೆಯ ನೈಜ ಅನುಭವವನ್ನು ಪಡಿತೀರಾ. ಅಂದರೆ KCET ಎಕ್ಸಾಮ್ನ ಒಂದು ರಿಯಲ್ ಎಕ್ಸ್ಪೀರಿಯನ್ಸನ್ನು ಮುಂಚಿತವಾಗಿ ನೀವಿಲ್ಲಿ ಪಡಿಬೋದು. ಹೇಗೆ ಅಂದರೆ, ನಾನೀಗಾಗಲೇ ಹೇಳಿದಾಗೆ KCET ಪೂರ್ವಸಿದ್ಧತಾ ಪರೀಕ್ಷೆ ಒಂದು ಸ್ಟೇಟ್ ಲೆವೆಲಲ್ಲಿ ನಡೀತಕ್ಕಂಥ ಎಕ್ಸಾಮ್ ಆಗಿದೆ. ಅಂದರೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಒಂದೇ ದಿನ ಸೇಮ್ ಟೈಮಲ್ಲಿ ಕಾಮನ್ ಕ್ವಶನ್ ಪೇಪರನ್ನು ಆಫ್ಲೈನ್ ಅಂದರೆ ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ ಬರಿತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡೋದಾದರೆ, ಎಕ್ಸಾಮ್ ಫೀ ರಿಡ್ಯೂಸ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರ್ತಾರೆ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಆದರೆ ಎಕ್ಸಾಮ್ ಹಾಲ್ಗೆ ಹೋಗಿ ಕೂತ್ ಕೂಡಲೇ ನರ್ವಸ್ ಆಗಿಬಿಡ್ತಾರೆ. ಯಾಕಂದರೆ ಅದುವರೆಗೂ ಆ ವಿದ್ಯಾರ್ಥಿಗಳು ಬರೆದಿರ್ತಕ್ಕಂಥ ಟೆಸ್ಟ್ಗಳು ಕಾಲೇಜ್ ಮಟ್ಟದಲ್ಲಿ ಆಗಿರುತ್ತೆ. ಅಂದರೆ ಪ್ರತಿದಿನ ಎಲ್ಲಿ ಕ್ಲಾಸನ್ನು ಕೇಳ್ತಾ ಇರ್ತಾರೆ ಮತ್ತು ಅದೇ ಜಾಗದಲ್ಲಿ ಅದೇ ಫ್ರೆಂಡ್ಸ್ ಜೊತೆ ಸೇಮ್ ಎನ್ವೈರ್ನಮೆಂಟಲ್ಲಿ ಬರೆದಿರ್ತಾರೆ. ಆದರೆ KEA ಕಂಡಕ್ಟ್ ಮಾಡ್ತಕ್ಕಂಥ KCET ಎಕ್ಸಾಮನ್ನು ಬರೆಯೋದು ಬೇರೆ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ. ಸೊ ಬೇರೆ ಬೇರೆ ಕಾಲೇಜಿಂದ ವಿದ್ಯಾರ್ಥಿಗಳು ಬಂದಿರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಬರೀಬೇಕು. ಮತ್ತು ಗೊತ್ತಿಲ್ಲದೆ ಇರತಕ್ಕಂಥ ಇನ್ವಿಜಿಲೇಟರ್ ಇವೆಲ್ಲ ನೋಡಿದಾಗ, ಹೊಸ ಎನ್ವೈರ್ನಮೆಂಟನ್ನು ನೋಡಿದಾಗ ಸಹಜವಾಗಿ ನರ್ವಸ್ ಆಗಿಬಿಡ್ತಾರೆ. ಆದರೆ ಈಗ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ನೇ KCET ಪ್ರಿಪರೇಟರಿ ಎಕ್ಸಾಮ್. ಈ ಎಕ್ಸಾಮ್ನ ಬರೆದ ಅನುಭವ KCET ಅಲ್ಲದೆ ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನಿಮ್ಮ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಎಕ್ಸಾಮ್ ಫಿಯರ್ ಇಲ್ಲದೆ ಧೈರ್ಯವಾಗಿ ನೀವು ಬರೆಯೋದಕ್ಕೆ ರೆಡಿ ಆಗ್ತೀರಾ. ನೆಕ್ಸ್ಟ್ ಬೆನಿಫಿಟ್ ಏನಂತ ನೋಡೋದಾದರೆ, ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿತೀರಾ. ಸೊ ಹೇಗೆ ಅಂದರೆ, ಎಕ್ಸಾಮ್ ಹಾಲ್ನಲ್ಲಿ ಹೇಗೆಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತಂದೇಳಿ ಕಲಿತಾರೆ. ಇಲ್ಲಿ ಲೆವೆಲ್ ಆಫ್ ಕ್ವಶನ್ಸ್ ಬಗ್ಗೆ ಅರ್ಥ ಆಗುತ್ತೆ. OMR ಶೀಟ್ ಹೇಗೆ ಫಿಲ್ ಮಾಡಬೇಕು ಹಾಗೂ ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತಂದೇಳಿ ತಿಳಿಯುತ್ತೆ. ಯಾವ ಕ್ವಶನ್ ಫಸ್ಟ್ ಅಟೆಂಡ್ ಮಾಡಬೇಕು, ಹೀಗೆ ಎಷ್ಟೋ ವಿಷಯಗಳನ್ನು KCET ಪ್ರಿಪರೇಟರಿ ಎಕ್ಸಾಮ್ನಲ್ಲೇ ಪ್ರಾಕ್ಟಿಕಲಾಗಿ ಕಲಿತೀರಾ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ನಿಂದ ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ಇರ್ತಕ್ಕಂಥ ಸಮಯವನ್ನು ಹಾಳಾಗದೆ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಒಳ್ಳೆಯ ರ್ಯಾಂಕನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಬೆನಿಫಿಟ್ ಏನಂತ ನೋಡೋದಾದರೆ, ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸನ್ನು ಇಲ್ಲಿ ಕಲಿಯೋದಕ್ಕೆ ಅವಕಾಶಗಳಿದೆ. ನೀವು ಒಳ್ಳೆ ಮಾರ್ಕ್ಸನ್ನು ಮತ್ತು ರ್ಯಾಂಕನ್ನು ತಗೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳಿವು. ಸೊ ಈ KCET ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಮತ್ತು ಪರೀಕ್ಷೆಯ ನಂತರ ಅದೇ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿಕೊಡೋದ್ರ ಮುಖಾಂತರ ನಿಮಗೆ ಕೆಲವೊಂದು ಟಿಪ್ಸನ್ನು ಇಲ್ಲಿ ನೀಡಲಾಗುತ್ತೆ. ಮತ್ತು ಈ ಒಂದು ಎಕ್ಸಾಮ್ನ ಬರೆದ ಅನುಭವ ನೀವು KCET ಹಾಗೂ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ಕಾನ್ಫಿಡೆಂಟಾಗಿ ಬರೆಯೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಈಗ KCET ಪೂರ್ವಸಿದ್ಧತಾ ಪರೀಕ್ಷಾ ಪ್ರಕ್ರಿಯೆ ಹಂತಗಳನ್ನು ನೋಡೋಣ. ಫಸ್ಟ್ ನೀವು ಈ ಪರೀಕ್ಷೆಗೆ ಎನ್ರೋಲ್ ಮಾಡುವಾಗ ಯಾವ ತಾಲೂಕು ಅಥವಾ ಡಿಸ್ಟಿಕ್ನಲ್ಲಿ ಎಕ್ಸಾಮನ್ನು ಬರೀಬೇಕು ಅಂತಂದೇಳಿ ಸೆಲೆಕ್ಟ್ ಮಾಡಿರ್ತೀರ.
ಅಲ್ಲಿ ನಿಮ್ಮ ಎಕ್ಸಾಮ್ ಸೆಂಟ್ರ್ ಯಾವುದು ಅಂತಂದೇಳಿ ನಿಮ್ಮ ಎಕ್ಸಾಮ್ಗೂ ಮುಂಚಿತವಾಗಿ ನಮ್ಮ ವೆಬ್ಸೈಟ್ ಮುಖಾಂತರ ತಿಳಿಸ್ಕೊಡ್ಲಾಗುತ್ತೆ. ಮತ್ತು ಅಲ್ಲಿ ನಿಗದಿಪಡಿಸಿದ ದಿನಾಂಕ ಮತ್ತು ವೇಳೆಯಲ್ಲಿ ಎಕ್ಸಾಮನ್ನು ಬರೀತಾರೆ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಡೇ ಸೊಲ್ಯೂಷನ್ಸ್ ಮತ್ತು ಕೀ ಆನ್ಸರನ್ನು ನಮ್ಮ ವೆಬ್ಸೈಟ್ ಮುಖಾಂತರ ಕೊಡಲಾಗುತ್ತೆ. ನಂತರ ನೀವು ಯಾವ ಕ್ವಶನ್ ಪೇಪರನ್ನು ಬರೆದಿರ್ತೀರ ಅದನ್ನು ಸಾಲ್ವ್ ಮಾಡಿಕೊಡಲಾಗುತ್ತೆ ಮತ್ತು ಇದೊಂದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ. ನಂತರ ನಿಮ್ಮ ಆನ್ಸರ್ ಶೀಟ್ ಅಥವಾ OMR ಶೀಟ್ ಇವ್ಯಾಲ್ಯೂಯೇಷನ್ ಆಗುತ್ತೆ ಮತ್ತು ಕೊನೆಗೆ ಸ್ಟೇಟ್ ಲೆವೆಲ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರ್ತಕ್ಕಂಥ ಎಕ್ಸಾಮ್ಗೆ ಕೂಡಲೇ ಎನ್ರೋಲ್ ಆಗಿ, ಮತ್ತು ಇದನ್ನ ಹೇಗೆ ಎನ್ರೋಲ್ ಆಗಬೇಕು ಈ ಎಕ್ಸಾಮ್ಗೆ ಅಂತಕ್ಕಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತು KCET ಮತ್ತು ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಈ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಒಂದು ವಿಡಿಯೋದ ನೋಟಿಫಿಕೇಶನ್ಸ್ಗೆ ಬೆಲ್ ಐಕನ್ ಅನ್ನು ಒತ್ತಿ ಮತ್ತೆ ಆಲ್ ನೋಟಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.